1,00,000 ಆಗಲಿ ಅಂತ ಇಟ್ಕೊಂಡಿದ್ದೆ. ನನಗೆ ಯಾವತ್ತೂ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ಕಲಿಸಿದರೆ ಅದು ಅವ್ರ ಜೀವನದಲ್ಲಿ ಹೇಗೆ ಬೆಳ್ಕೊಂತ ಹೋಗುತ್ತೆ ಅನ್ನೋದಕ್ಕೆ ನನಗೆ ಜಾಬ್ ಆದಾಗ ನಮ್ಮ ತಂದೆ ಕೈಲಿ ನಾನು ಆರ್ಡ್ರಸನ್ನು ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋಕ್ಕೆ ಅಂತ ನಾನು ಕೊಟ್ಟೆ ಅವರಿಗೆ. ಅದಕ್ಕೆ ಅವರು ನಾನು ಆರ್ಡ್ರಸನ್ನು ಇಟ್ಕೊಂಡು ನನಗೇನು ಹೇಳಿದ್ದು, ನೀನು ರಜಾ ಹಾಕ್ತೀಯಲ್ಲಮ್ಮ, ರಜಾ ಹಾಕಿದಾಗ ನಿಮಗೆ ಸಂಬಳ ಕೊಡ್ತಾರ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಪ್ಪ, ಅದ್ರ ಬಗ್ಗೆ ನನಗೀಗ ಗೊತ್ತಿಲ್ಲ, ನಾನು ಹೋಗಿ ನಾನು ಅದ್ರ ಬಗ್ಗೆ ನಾನು ತಿಳ್ಕೊಂಡ್ಬಿಟ್ಟು ಹೆಚ್ಚಿನ ನಾನು ಏಕೆಂದರೆ ಓದಿ ಬಂದು ಒಂದು 26 ದಿವಸ ಅಷ್ಟೇ ಮನೇಲಿ ಇದ್ದಿತ್ತು. ನನಗೆ ಇನ್ನು ಮಾರ್ಕ್ಸ್ ಸಹ ಬಂದಿರಲಿಲ್ಲ. ಹಾಗೆ ನನಗೆ ಅನೌನ್ಸ್ಮೆಂಟ್ ಆಯಿತು, ಆಮೇಲೆ ಇದಾಯಿತು. ಹಾಗಾಗಿ ನನಗೆ ಅದರಲ್ಲಿ ಜಾಬಿಗೆ ಹೋಗಬೇಕು ಅನ್ನೋ ಯಾವುದೇ ಒಂದು ನನಗೆ ಇಲ್ಲ, ಒಂದು ಮೂಡಿಲ್ಲ ನನಗೆ. ಇನ್ನೂ ಓದಬೇಕು ಹೆಚ್ಚಿನದಾಗಿ ಅಂತಿತ್ತು. ಹಾಗೆ ನನ್ನ ತಂದೆ ಒಂದೇ ಒಂದು ಮಾತು ಹೇಳಿದರು, ಆ ಅಡ್ರೆಸನ್ನು ಕೈ ಕೊಟ್ಟು ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಾಮಾಣಿಕವಾಗಿರಮ್ಮ ಅಂತ ಮಾತು ಹೇಳಿದ್ದು. ಅದಕ್ಕೆ ನಾನು ಆ ದಿನದಿಂದ ನಾನಿವತ್ತು ನನ್ನ ಸಂಬಳನ ಕೊಟ್ಟಿಲ್ಲ, ಖಂಡಿತ. ಸಂಬಳ 1,00,000 ಆಗಲಿ ಅಂತ ವೆಯ್ಟ್ ಮಾಡಿದ್ದೆ ಅಷ್ಟೇ. ನಾನು ಇಷ್ಟು ದಿನ ನನ್ನ 38 ವರ್ಷ ನನ್ನ ವೃತ್ತಿ ಜೀವನದಲ್ಲಿ ನಾನು ಯಾವತ್ತೂ CL ಆಗ್ತೀನೋ, ನನ್ನ ಸ್ವಂತ ಕಾರ್ಯನ ನಾನು ಹೋಗ್ತೀನೋ, ಆ ದಿನದ ಸಂಬಳ ಅದು ನಂದಲ್ಲ. ಆ ದಿನದ ಸಂಬಳ ಅದು ನಂದಲ್ಲ. ಇಷ್ಟು ವರ್ಷ ನಾನು ಆ CL ಹಾಕಿದ್ದ ದಿನದಲ್ಲಿ ನಾನು CL ಹಾಕಿದ್ದೀನಿ, ನನ್ನ ಸ್ವಂತ ಕೆಲಸ ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಅಮೌಂಟೇ ನನ್ನ ಅಕೌಂಟಿಗೆ ದುಡ್ಡು ಬಿದ್ದಿದೆ ಆ ದಿನದ ಸಂಬಳ. ಆದರೆ ಅದನ್ನೆಲ್ಲ ಕೂಡ ಇಷ್ಟು ವರ್ಷ ನನ್ನ ವೃತ್ತಿ ಜೀವನದಲ್ಲಿ ಬಡ ಮಕ್ಕಳಿಗೆ ಫೀಸ್ ಕಟ್ಟಿದ್ದೀನಿ, ಬುಕ್ಸ್ ಕೊಡಿಸಿದ್ದೀನಿ, ಅವರನ್ನು ಸುಮಾರು ಮಕ್ಕಳನ್ನು ಓದಿಸಿದ್ದೀನಿ. ಹಾಗೆ ಇಲ್ಲಿಗೂ ಬಂದಾಗಿಂದನೂ ನಾನು ಎಷ್ಟು CL ಹಾಕಿದ್ದೇನೋ ಅಷ್ಟು CLಗಳ ದುಡ್ಡದು ಒಂದು 80,000 ಆಗಿತ್ತು. ಇನ್ನೊಂದು 20,000 ಆಗಲಿ ನಾನು ಹೋಗ್ಬೇಕಾದ್ರೆ ಕೊಟ್ಟು ಹೋಗೋಣ ಅಂತ ಇದ್ದೆ ದುಡ್ಡನ್ನು. ಆದರೆ ಮತ್ತೆ ಮನಸ್ಸಿಗೆ ಅನ್ನಿಸ್ತು ನನಗೆ, ನಾನು ಹೋದ್ಮೇಲೆ ಕೊಟ್ಟೋದ್ರೆ ಆ ಅಂದ ಚಂದ ನಮ್ಮಿಂದ ನೋಡೋಕ್ಕಾಗಲಿಲ್ಲ. ನಾನು ಇರಬೇಕಾದ್ರೇ ಅದನ್ನು ಒಂದು ಡಿಸೈನ್ ಮಾಡಿಸೋಣ ಏನಾದರೂ ಅಂತ ನಮ್ಮ ಎಲ್ಲರ ಸಹಕಾರವನ್ನು ನಾವು ಅವರೆಲ್ಲರೂ ಕೂಡ ನನಗೆ ಸಾಥ್ ಕೊಟ್ಟು ಒಳ್ಳೆ ಶುಭಾಶಯಗಳನ್ನು ಕೊಟ್ಟು ಸರಗಳಿಲ್ಲ. ಅದಕ್ಕೆ ಎಲ್ಲರಿಗೂ ಕೂಡ ನಾನು ಇದನ್ನು ಮನದಾಳ ಹಂಚ್ಕೊಳ್ಳೋಣ ಅಂತೇಳಿ ಅವ್ರಿಗೆ ಮಾಡ್ತೀನಿ. ಅದು ನಾನು ಇಲ್ಲಿ